ವಿದ್ಯಾಶಂಕರ ವಿದ್ಯಾಸಂಸ್ಥೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಮಾತ್ರ ಹೆಸರುವಾಸಿಯಾಗದೆ ಇಡೀ ದೇಶದಲ್ಲೇ ಪ್ರಖ್ಯಾತಿಯನ್ನು ಗಳಿಸಿದೆ. ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನ ಗಳಿಸಿಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಸಂತೋಷ ಪಡ್ತೇನೆ. ಇಷ್ಟೆಲ್ಲ ದೊಡ್ಡ ಸಾಧನೆಗಳನ್ನ ಮಾಡಿರುವ ಇಂಥ ಸಂಸ್ಥೆಯ ಪ್ರಾಂಶುಪಾಲಕರಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಚೆನ್ನಾಗಿ ಓದ್ತಾ ಇದ್ದು ಈಗ ಸೂಸೈಡ್ ಮಾಡ್ಕೊಂಡ್ಬಿಡ್ಲಲ್ಲಪ್ಪ, ಏನ್ ಕಾರಣ? ಸರ್, ಏನ್ ಆಕ್ಷನ್ ತಗೋಬೇಕು ಅಂತ ಹೇಳಿ ಇಮಿಡಿಯೇಟ್ ಆಗಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಬಾಡಿನ ಮಾತ್ರ ಟಚ್ ಮಾಡಕ್ ಬಿಡಲ್ಲ. ಎಸ್, ಟಚ್ ಮಾಡ್ಕೂಡ್ದು. ಬಾಡಿನ ಯಾಕೆ ಟಚ್ ಮಾಡಬಾರ್ದು? ಯಾಕೆ ಅಂದ್ರೆ ಆತ್ಮಹತ್ಯೆಗೆ ಕಾರಣ ಗೊತ್ತಾಗ್ಬೇಕು. ಆತ್ಮಹತ್ಯೆ ಕಾರಣ ಹೇಗ್ರಿ ಗೊತ್ತಾಗ್ಬೇಕು? ಸತ್ರು ಇವಳಿಂದ ಗೊತ್ತಾಗತ್ತಾ? ಅದಕ್ಕೆ ನಾನಾ ತರಹದ ಕಾರಣಗಳಿರಬಹುದು. ನೋ, ಮೇಲಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಬಂದ್ಮೇಲೆ ಈ ಬಾಡಿನ ತೆಗಿಬೇಕು. ಪಾಸಿಬಲ್. ಅಲ್ಲಿವರೆಗೂ ಬಾಡಿನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಟ್ಕೊಂಡು ಊದ್ಕಡ್ಡಿ ಹಚ್ಚಿ ಮೆರವಣಿಗೆ ಮಾಡಕ್ಕಾಗತ್ತೇನ್ರಿ? ಮೊದಲು ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು. ನೋಡ್ರಿ, ಆತ್ಮಹತ್ಯೆಗೆ ಕಾರಣ, ಅದ್ರ ಹಿಂದೆ ಇರೋ ಉದ್ದೇಶ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗತ್ತೆ. ನೋಡಿ, ಸುಮ್ನೆ ಗಲಾಟೆ ಮಾಡದೆ ಬಾಡಿ ತೆಗಿಯಕ್ಕೆ ಅವಕಾಶ ಮಾಡ್ಕೊಡಿ. ನೋ ಸರ್, ವಿ ಆರ್ ವೆರಿ ಸಾರಿ. ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಕಾರಣ ತಿಳಿಯಕ್ ಮುಂಚೆನೆ ಕೇಸ್ನ ಮುಚ್ಚೋಕ ಪ್ರಯತ್ನ ಇದು. ಅದಕ್ಕೆ ಬಾಡಿನ ಎತ್ತಕ್ ಬಿಡೋದಿಲ್ಲ. ಪಕ್ಕ ಎಂಕ್ವೈರಿ ಆಗೋ ತನಕ ಬಾಡಿನ ಎತ್ತಕ್ ಬಿಡಲ್ಲ. ಕಾಲೇಜ್ಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಹುಡುಗರ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಕಾಲೇಜಿನ ಗೌರವನ ನಾವೇ ಕಾಪಾಡಬೇಕು. ಮೊದಲು ಆ ಹುಡುಗರನ್ನ ಹೊರ ಕಳಿಸಿ. ಇನ್ಸ್ಪೆಕ್ಟರ್. ಎಸ್ ಸರ್, ಫೋರ್ಸ್ ಯೂಸ್ ಮಾಡಿ. ಓಕೆ ಸರ್. ನೋಡ್ರಯ್ಯ, ಮೊದಲು ಬಾಡಿ ಎತ್ತದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಕಿರೋದು. ಇಲ್ಲ ಸರ್, ಏನೇ ಆದ್ರೂ ಸರಿ, ನಾವು ಮಾತ್ರ ಬಾಡಿ ಎತ್ತಕ್ ಬಿಡಲ್ಲ. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಸಿಎಂ ಫೋನ್ ಮಾಡಿ. ವಾಟ್ ನಾನ್ಸೆನ್ಸ್ ಆರ್ ಯು ಸ್ಪೀಕಿಂಗ್? ಗೃಹ ಮಂತ್ರಿಯಾಗಿ ಸ್ವಲ್ಪ ವಿವೇಚನೆ ಬೇಡವಾ? ಎಂಡಾ ಸಾರ ಈಗ ಮಂತ್ರಿಯಾಗಿದ್ದು ನಿಮ್ಮನ್ನ ಗೃಹ ಮಂತ್ರಿ ಮಾಡಿದ್ದು ನನ್ ತಪ್ಪು. ಆ ಎಜುಕೇಶನ್ ಮಿನಿಸ್ಟರ್ ಎಂತ ಕ್ರಿಮಿನಲ್ ಅಂತ ನನ್ ಚೆನ್ನಾಗ್ ಗೊತ್ತು. ಅವನ್ ಜೊತೆ ಸೇರಿ ನೀವು ಕುಲ್ಗೆಡ್ತಾ ಇದ್ದೀರಾ. ಸಿಎಂ ಬೇಕು, ನಾನ್ ಬೇಕು. ಗೃಹ ಮಂತ್ರಿಯಾಗಿ ಲಾ ಅಂಡ್ ಆರ್ಡರ್ ಪರಿಜ್ಞಾನ ಬೇಡವೇನ್ರಿ ನಿಮ್ಗೆ? ಈಗೆಲ್ಲ ಕಿರ್ಚಾಡಿದ್ರಾಗಲ್ಲ. ನಾನ್ ನಿಮ್ ಸರ್ಕಾರ ಉಳಿಸೋ ಕೆಲಸ ಮಾಡಿದೀನಿ, ಅದಕ್ಕೆ ಸಂತೋಷ ಪಡಿ. ಅಂದ್ರೆ ನೋಡ್ರಿ, ನಿಮ್ದು ಹುಣಸೆಕಾಯಿ ಸರ್ಕಾರ, ನಮ್ದು ನಿಂಬೆ ಹಣ್ಣು ಸರ್ಕಾರ. ಈ ಹುಳಿಯಾಗಿರೋ ಸರ್ಕಾರ ಸೇರಿದ್ರೆ ಹೈಬ್ರಿಡ್ ಸರ್ಕಾರ ಆಗೋದು. ಮತ್ತೆ ಏನ್ ಹೊಲ್ಸ್ ಮಾತಾಡ್ತೀರಿ? ನಾವು ಹೊರಗಡೆ ಕಿತ್ತಾಡ್ತೀವಿ, ಹೊರಗಡೆ ಒಂದಾಗಿರ್ತೀವಿ. ನಮ್ದು ತರಗಿಡ ಸರ್ಕಾರ ಅಂತ ಜನ ಬಬ್ಬ ಅಂತ ಬಂಬಡಿ ಹೊಡಿತಾವ್ರೆ. ರೀ, ಅದೇನ್ ಹೇಳ್ಬೇಕು ಅಂತಿದ್ರು ಬೇಗ ಹೇಳಿ ಮುಗಿಸಿ. ನೋಡ್ರಿ, ನಾವು ಆ ವಿದ್ಯಾಶಂಕರ್ ತಂಟೆಗೆ ಹೋಗೋದ್ ಬೇಡ. ಅವ್ನ್ ಏನಾರ ಮಾಡ್ಕೊಳ್ಳಿ, ನಮ್ ಪಾಡಿಗೆ ನಾವು ಸುಮ್ನೆ ಇಟ್ಬಿಡೋಣ, ಬಿಟ್ಬಿಡಿ. ಅಲ್ಲ ರೀ, ನೀವು ನೋಡ್ರಿ, ಆ ವಿದ್ಯಾಶಂಕರ್ ನಮ್ ಸರ್ಕಾರನೇ ಉರುಳಿಸ್ಬಿಡ್ತಿದ್ದ. ಆಗ ಅವನು ನಿಮ್ಮನ್ನ ಈ ಸೀಟಿಂದ ಎಬ್ಬರಿಸಿ ಅವನ ಅಂಡು ತಂದು ಇಲ್ಲಿ ಕೂರಿಸ್ಬಿಡ್ತಿದ್ದ. ಒಂದು ಚಿನ್ನದಂತ ತಗಡು ಮಾತು ಹೇಳ್ತೀನಿ, ಕುದುರೆಗೆ ಕಾಲ್ ಮುಖ್ಯ, ಕತ್ತೆಗೆ ಬೆನ್ ಮುಖ್ಯ. ನಮ್ಮಂತ ನಿಮ್ಮಂತ ರಾಜಕಾರಣಿಗಳಿಗೆ ಬ್ರಿಟಿಷರು ಆಳಿ ಬಿಟ್ಟೋಗಿರುವಂತ ತಂತ್ರ ಕುತಂತ್ರದ ಬೀಜ ಮುಖ್ಯ. ಈಗ ಬೀಜನ ಬಿತ್ತಿದ್ದೀನಿ, ಇನ್ನೇನ್ ಬರೀ ಸ್ವಲ್ಪ ದಿನ ಆಮೇಲೆ ನೋಡ್ತೀರಾ. ಇದೇ ಯೋರೋಣ ಅತ್ಯಾಚಾರಕ್ಕೆ ಒಳಪಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮಂಗಳ ಓದ್ತಾ ಇದ್ದಿದ್ದು ವಿದ್ಯಾಶಂಕರ್ ಅವರ ಕಾಲೇಜ್ನಲ್ಲೇ. ಇದೇ ಕಾಲೇಜ್ನಲ್ಲಿ ಲಾಠಿ ಚಾರ್ಜ್ ಮಾಡಿಸಿದಂತ ಮಾನ್ಯ ಗೃಹ ಮಂತ್ರಿಗಳಾದ ಮಧು ಕೇಶವ್ ಅವರು
ವಿದ್ಯಾಶಂಕರ್ ಅವರ ಸ್ನೇಹಿತರು ಅಂದಮೇಲೆ ಮಂಗಳಾ ಮೇಲೆ ನಡೆದಿರೋ ಅತ್ಯಾಚಾರದಲ್ಲಿ ಐ ಖಂಡಿತ ಸಿನ್ಸಿಯರ್ಲಿ ಅಬ್ಜೆಕ್ಟ್ ಯುವರ್ ಆನರ್. ಜನಪ್ರತಿನಿಧಿಗಳು ಗೌರವಾನ್ವಿತರಾದಂತಹ ಮಾನ್ಯ ವಿದ್ಯಾಮಂತ್ರಿಗಳು ಗೃಹ ಮಂತ್ರಿಗಳ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಹೊರಿಸೋದು ಸರಿಯಲ್ಲ. ಮೇಲಾಗಿ ಕುಮಾರಿ ಮಂಗಳಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಸಾಬೀತಾಗಿಲ್ಲ. ಆಕೆಯ ಜೊತೆ ಪರಪುರುಷನೊಂದಿಗೆ ದೇಹ ಸಂಬಂಧ ಇದೆ ಅನ್ನೋ ಸಾಬೀತಾಗಿದೆ ಹೊರತು ಯಾವ ವ್ಯಕ್ತಿ ಜೊತೆ ಅನ್ನೋದು ಸಾಬೀತಾಗಿಲ್ಲ. ಸೊ ಯುವರ್ ಆನರ್, ಕುಮಾರಿ ಮಂಗಳಾ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿಜಯ್, ವಿಕ್ರಮ್ ಮತ್ತು ಚೇತನ್ ಇವರುಗಳು ಸಹನೆಯಿಂದ ವರ್ತಿಸಿದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾನೆ ಇದ್ರು. ಮೇಲಾಗಿ ವಿದ್ಯಾಮಂತ್ರಿಗಳು ತಮಗೆ ಪ್ರಾಣ ಭಯ ಉಂಟಾದ್ರಿಂದ ಮಾನ್ಯ ಗೃಹ ಮಂತ್ರಿಗಳ ಮೂಲಕ ಲಾಠಿ ಚಾರ್ಜ್ ಮಾಡಿಸಬೇಕಾಯ್ತು. ಆ ಪರ್ಮಿಷನ್ ಲೆಟರ್ ಕೂಡ ಇಲ್ಲಿದೆ ಯುವರ್ ಆನರ್. ಮಿಸ್ಟರ್ ಸತ್ಯರಾಜ್, ಲಾಠಿ ಚಾರ್ಜ್ ವಿಷಯವನ್ನ ಕ್ಲೋಸ್ ಮಾಡಿ. ಬೇರೆ ಏನಾದ್ರೂ ವಿಚಾರಣೆ ಮಾಡೋ ಹಾಗಿದ್ರೆ ಮುಂದುವರಿಸಿ. ಮಂಗಳಾ ಆತ್ಮಹತ್ಯೆ ಮಾಡ್ಕೊಂಡ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ನೀವೆಲ್ಲಿದ್ರಿ? ಹಾಸ್ಟೆಲ್ ಅಲ್ಲಿ ಇದ್ದೆ. ಏನ್ ಮಾಡ್ತಿದ್ರಿ? ರಾತ್ರಿ ಹೊತ್ತು ಹೊರಗಡೆ ಹೋಗ್ತಿದ್ದ ಮಂಗಳನ್ ಮೇಲೆ ನನ್ಗೆ ಅನುಮಾನ ಇದ್ದಿದ್ರಿಂದ ಅವಳನ್ನ ಕಾಯ್ತಾ ಇದ್ದೆ. ಸೊ ನೀವ್ ಅನ್ಕೊಂಡ ಹಾಗೆ ಅವಳು ಶ್ರೀಮಂತ ಹುಡುಗರ ಜೊತೆ ಮಜಾ ಮಾಡ್ಕೊಂಡು ಹಾಸ್ಟೆಲ್. ಹೌದು. ಪೊಲೀಸ್ FIR ಪ್ರಕಾರ ಅವಳು ಬ್ರೀಫ್ ಕೇಸ್ ನಲ್ಲಿ 25,000 ರೂಪಾಯಿ ಹಣ ಇತ್ತು ಅನ್ನೋ ಆಧಾರದ ಮೇಲೆ ಅವಳು ಕಾಲ್ಗಲ್ಲಾಗಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹೌದಾ? ಖಂಡಿತ. ಮಂಗಳಾ ನಡತೆಗೆಟ್ಟೋಳು ಅಂತ ನಿಮ್ಗೆ ಆವತ್ತು ಗೊತ್ತಾಯ್ತು. ನಿನ್ನಿಂದ ಹಾಸ್ಟೆಲ್ ಕೆಟ್ಟ ಹೆಸರು ಬರುತ್ತೆ ಅಂತ ನೀವು ಅವಳನ್ನ ಬೈದ್ರಿ. ಹೌದಾ? ಹೌದು. ಆದ್ರೆ ಅವಳು ನಿಮ್ ಮಾತಿಗೆ ಬೆಲೆ ಕೊಡ್ಲಿಲ್ಲ. ನಾನ್ ಹೇಗ್ ಬೇಕಾದ್ರೂ ಇರ್ತೀನಿ, ನೀನ್ ಯಾವಳೆ ಕೇಳಕ್ಕೆ ಅಂತ ಎದುರುತ್ರ ಕೊಟ್ಲು. ನಿಜನಾ? ಹೌದು. ಪಾಪ ನಿಮಗ್ ತಡ್ಕೊಳಕ್ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಕೋಪ ಬಂತು. ಚಟಾರ್ ಅಂತ ಅವಳು ಕೆನೆಗೆ ಹೊಡೆದ್ರಿ. ಕಮ್ ಆನ್, ಟೆಲ್ ಮೀ. ಯುವರ್ ಆನರ್, ಪರಿಮಳ ಅವ್ರ ಮೌನಾನೇ ಅವ್ರು ಮಾಡಿರೋ ಅಪರಾಧಕ್ಕೆ ಸಾಕ್ಷಿ. ನಾನು ಹೊಡೆದಿದ್ ನಿಜ. ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಮಂಗಳಾ ಕೆನ್ನೆಗೆ ಏಟ್ ಬಿದ್ದಿದೆ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ. ಜೊತೆಗೆ ಪರಿಮಳ ಅವರೇ ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಮಂಗಳಾ ಸಾವಿಗೆ ಪರಿಮಳ ಅವರೇ ಕಾರಣ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಪರಿಮಳ ಅವರು ಅವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ದೊಡ್ಡ ಶ್ರೀಮಂತ ಹುಡುಗಿ ತರ ಜೀವನ ಮಾಡ್ತಾ ಇದ್ದಾರೆ. ಫ್ರಿಡ್ಜು, ಟಿವಿ, ಹೋಂಡಾ ಆಕ್ಟಿವಾ, ದುಬಾರಿ ಹಾಸಿಗೆ, ಮಂಚ ವಗೇರೆ ವಗೇರೆ. ಇಷ್ಟೆಲ್ಲಾ ಸೌಲಭ್ಯಗಳು ಇವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ಸಾಧ್ಯನಾ? ಸೈಡ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಐ ಮೀನ್ ಅಷ್ಟೆಲ್ಲ ಮುಗ್ಧ ಹುಡುಗಿಯರ ವ್ಯಾಪಾರ. ಐ ಅಬ್ಜೆಕ್ಟ್ ಸ್ಟೇಟ್ಮೆಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಪರಿಮಳ ಅವ್ರಿಗೆ ಒಳ್ಳೊಳ್ಳೆ ರಾಜಕಾರಣಿಗಳ ಸಪೋರ್ಟ್ ಇದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳ ಸ್ನೇಹ ಇದೆ. ಮೇಲಾಗಿ ಇವರು ಮಾಡ್ತಿರೋ ಕೆಟ್ಟ ಕೆಲಸಗಳಿಗೆ ಪ್ರಿನ್ಸಿಪಲ್ ಸಪೋರ್ಟ್ ಕೂಡ ಇದೆ. ನಿನ್ನ ಪಾಸ್ ಮಾಡಿಸ್ತೀನಿ, ಕೆಲಸ ಕೊಡಿಸ್ತೀನಿ, ಲೈಫಲ್ಲಿ ಸೆಟ್ಲ್ ಆಗೋ ಹಾಗೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಹುಡುಗಿರ್ನ ಮಾರಾಟ ಮಾಡ್ತಾರೆ. ಒಂದ್ ವೇಳೆ ಒಪ್ಲಿಲ್ಲ ಅಂದ್ರೆ ಬಲಾತ್ಕಾರ ಮಾಡಿಸಿ ನೀನ್ ಈ ವಿಷಯನ ಆಚೆ ಇಟ್ರೆ ನಿನ್ ಜೀವನ ಹಾಳಾಗೋಗುತ್ತೆ, ನಾಳೆ ನಿನ್ ಯಾರು ಮದುವೆ ಆಗ್ತಾರೆ ಅಂತ ತಲೆ ಕೆಡಿಸಿ ಅವ್ರು ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಮಂಗಳಾ ಸಾವು ಕೂಡ ಇದೇ ರೀತಿ ಆಗಿದೆ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಮಿತ್ರ ವಕೀಲರು ಹೇಳ್ತಿರೋದೆಲ್ಲ ಸುಳ್ಳು, ಒಂದು ಕಟ್ಟು ಕಥೆ. ಇದೇ ಸತ್ಯ ಯುವರ್ ಆನರ್. ಸತ್ಯ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಇಷ್ಟಕ್ಕೂ ಕಾಲೇಜಲ್ಲಿರೋ ಯಾವ ಹುಡುಗಿನೋ ಇಂಥ ಕೆಟ್ಟ ಕೆಲಸಕ್ಕೆ ಯಾಕೆ ವಿರೋಧಿಸಲಿಲ್ಲ ಅಂತ ಕೇಳ್ತಿದ್ರಿ? ಅವರ ಭವಿಷ್ಯದ ಬಗ್ಗೆ ಅವ್ರಿಗೆ ಭಯ ಇರೋದಕ್ಕೆ ಅಲ್ಲ. ಆತ್ಮಹತ್ಯೆ ಮಾಡ್ಕೊಂಡ ಮಂಗಳಾ ಸಾಯೋದಕ್ಕೆ ಮುಂಚೆ ಯಾಕೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸಾಯೋದಕ್ಕೆ ಧೈರ್ಯ ಮಾಡಿದ ಆ ಹುಡುಗಿ ಬದುಕೋದಕ್ಕೂ ಧೈರ್ಯ ಮಾಡಬಹುದಾಗಿತ್ತು. ಅದು ಅವಳ ಮಾನಸಿಕ ದೌರ್ಬಲ್ಯ. ನೋ ಯುವರ್ ಆನರ್, ಈ ವಾದ ನಾನು ಒಪ್ಪೋದಿಲ್ಲ. ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ವಿದ್ಯಾಶಂಕರ್ ಅವರ ಕಾಲೇಜಿಗೂ ಮತ್ತು ಅವರ ಹಾಸ್ಟೆಲ್ಗೂ ಕೆಟ್ಟ ಆರೋಪ ಹೊರಿಸ್ತಾ ಇದ್ದಾರೆ ಈ ನಮ್ಮ ಮಿತ್ರರು. ಹಾಗೆಯೇ ಸಾಮಾಜಿಕ ಸೇವಾ ಕಳಕಳ ಇರುವಂತಹ ಕುಮಾರಿ ಪರಿಮಳ ಅವರ ಮೇಲೆ ಆರೋಪ ಹೊರಿಸಿ ಶೋಷಣೆ ಮಾಡ್ತಿದ್ದಾರೆ ಈ ನಮ್ಮ ಮಿತ್ರರು. ಇದು ಶೋಷಣೆ ಅಲ್ಲ ಯುವರ್ ಆನರ್, ಶೋಧನೆ. ನೋ ಯುವರ್ ಆನರ್, ಈ ಕೇಸ್ನ ಗೆಲ್ಲಬೇಕು ಅನ್ನೋ ಸಾಧನೆ. ಮಂಗಳಾ ತಾನಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ, ಕೆಲವು ಸಾಕ್ಷಿಗಳನ್ನ ಸಾಬೀತುಪಡಿಸೋದಕ್ಕೆ ತಾವು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೋರ್ಟ್ ಇಸ್ ಅಡ್ಜರ್ನ್. ನೋ, ನೀವು ಕಾಲೇಜ್ಗೆ ಹೋಗದೆ ಇರೋದು ತಪ್ಪು. ಸತ್ಯ ಅಸತ್ಯ ಇವುಗಳನ್ನ ತಿಳ್ಕೊಳ್ಳೋ ಕುತೂಹಲ ಇರಬೇಕಾದ್ದು ಸಹಜ. ಹಾಗೇನೆ ಸಾಮಾಜಿಕ ಕಳಕಳಿ ಇರಬೇಕಾದ್ದು ಅಗತ್ಯನೇ. ಹಾಗಂತ ನಿಮ್ ಜೀವನ ಹಾಳಾಗಬಾರ್ದು. ಎನಿಹೌ, ಆ ಕಾಲೇಜ್ ವಿದ್ಯಾರ್ಥಿನಿಯ ಜೀವನನೇ ಒಂದು ರೀತಿ ಶೂನ್ಯ. ಮಂಗಳಾ ಸಾವಿನ ಹಿಂದೆ ಒಂದು ನಿಗೂಢ ಸತ್ಯ ಇದೆ. ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಲೇಬೇಕು. ಆ ರಹಸ್ಯನ ಕೆದಕ್ಲೇಬೇಕು.
ಆಗ್ಲೇ ನಮ್ಮ ಹೋರಾಟಕ್ಕೊಂದು ಅರ್ಥ ಸಿಕ್ಕೋದು. ಸೊ ಯು ಬೆಟರ್ ಸ್ಟಾರ್ಟ್ ಗೋಯಿಂಗ್ ಟು ಯೋರ್ ಕಾಲೇಜ್. ಓಡು ಓಡು. ಬಾಯ್. ಬಲ್ಲ ಬಂದೆ ಮೇಡಮ್. ಏನಾಯ್ತು ಮೇಡಮ್? ವಾಚ್ಮ್ಯಾನ್, ಹೇಗಾಯ್ತಿದ್ದಲ್ಲ? ಹೇಗಾಯ್ತಂತ ನಂಗೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ನಾ ಬಿಲ್ಡಿಂಗ್ ಹಿಂದ್ಗಡೆ ಇದೆ ಸರ್. ಇದಕ್ಕಿದ್ದಂಗೆ ಅಮ್ಮ ಅವರು ಜೋರಾಗಿ ಕೂಕೊಂಡ್ರು. ಏನಾಯ್ತು ಅಂತ ನಾನು ಓಡೋಡ್ ಬಂದು ನೋಡಿದೆ ಸರ್. ಇಲ್ಲಿ ನೋಡಿದ್ರೆ ಒಂದು ಮೂಟೆ ಬಿದ್ದಿತ್ತು ಸರ್. ಮೂಟೆ ಬಿಸಿದಾಗ ಯಜಮಾನ ಬಾಡಿ ಇತ್ತು ಸರ್. ವಿದ್ಯಾಶಂಕರ್ ಅವರಿಂದ ನಮ್ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದೈತ್ರಿ. ಎದುರು ಪಕ್ಷದವ್ರಿಗೆ ಸದರ ಸಿಕ್ಕೈತೆ. ನಮ್ ಕೂಡ ಕೈ ಜೋಡಿಸಿದ ಜೆಡಿಎಸ್ ಪಕ್ಷದವರು ಅಂಡ್ ಬಡ್ಕೊಂಡ್ ನಗಕತ್ಯಾರ್ರಿ. ಹಿಂಗಾದ್ರೆ ನಮ್ ಸರ್ಕಾರ ಹೆಂಗ್ ಉಳಿದೈತ್ರಿ ಸಿಎಂ ಸಾಹೇಬ್ರ? ಕೊಲೆಗಳು ಹುತ್ತಾಗಿರೋರು ಕಾಲೇಜಿನ ದೆಸೆಯಿಂದ ಗಂಡನ್ ಕೊಲೆ ಮಾಡಿಸಿ ಹೆಂಡತಿ ಪತ್ನಿ ಜೊತೆ ಚೆಲ್ಲಾಟ ಆಡ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇದನ್ನಾಗ್ಲೇ ಸುಳ್ಳು ಅಂತ ಕೋರ್ಟ್ ಡಿಸೈಡ್ ಮಾಡಿದೆ. ಹೋಗ್ರಿ. ಎಷ್ಟೇ ಆಗ್ಲಿ ನೀವು ಗೃಹ ಮಂತ್ರಿ ಅಲ್ವಾ? ಎಲ್ಲಾ ರೇಪ್ ಕೇಸ್ಗಳನ್ನು ಮುಚ್ಚಾಕ್ತಿದ್ದಾರೆ ಅಂತ ಜನಕ್ಕೆಲ್ಲ ಗೊತ್ತಾಗಿದೆ. ಸಿಎಂ ಸಾಹೇಬ್ರ, ವಿದ್ಯಾಶಂಕರ್ ಅವರು ರಾಜೀನಾಮೆ ಕೊಡ್ಲೇಬೇಕು. ವಿದ್ಯಾಶಂಕರ್ ಮೇಲೆ ನೀವು ಮಾಡಿರೋ ಆರೋಪನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಅಲ್ಲಿವರೆಗೂ ನೀವೆಲ್ಲರೂ ಸಮಾಧಾನವಾಗಿರ್ಬೇಕು. ಒಂದ್ ನಿಮಿಷ ಸಾಹೇಬ್ರೆ. ಸರ್, ಸಿಎಂ ಇಂದ ಫೋನ್. ಹಲೋ, ಹೇಳಿ ಸರ್. ಅರ್ಜೆಂಟ್ ಆಗಿ ಬನ್ರಿ. ಯಾತಕ್ ಸರ್? ರಾಜೀನಾಮೆ ಕೊಡಿ. ವಾಟ್? ಎಲ್ಲರೂ ಕ್ಯಾಕರ್ ಸುಗಿತಾ ಇದ್ದಾರೆ. ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದ್ರ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅದೆಲ್ಲ ಕೇಳ್ಬೇಡಿ ಸರ್. ನಾನು ಹೇಳಿದ್ ನಂಬಿ ಸರ್, ಪ್ಲೀಸ್. ಹೇಳ್ದಷ್ಟು ಮಾಡ್ರಿ. ವಿದ್ಯಾಶಂಕರ್ ಇಂದ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅತ್ಯಾಚಾರ, ಕೊಲೆಗಳ ಹುತ್ತ ಆಗಿರೋ ಇವ್ರ ಕಾಲೇಜಿನ ದೆಸೆಯಿಂದ ನಮ್ ಸರ್ಕಾರ ಉರುಳು ಹೋಗೋ ಸ್ಥಿತಿ ಬಂದಿದೆ. ಗಂಡನ್ನ ಕೊಲೆ ಮಾಡಿಸಿ ಹೆಂಡತಿ ಪದ್ಮಿನಿ ಜೊತೆ ಆಡ್ತಾ ಇರೋ ಇವ್ರ ಚೆಲ್ಲಾಟ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದ್ರ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವಿದ್ಯಾಶಂಕರ್ ಅವರು ರಾಜೀನಾಮೆ ಕೊಡ್ಲೇಬೇಕು. ಹೌದು, ಕೊಡ್ಲೇಬೇಕು. ಹೌದು, ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ರಾಜೀನಾಮೆ ಕೊಡ್ಲೇಬೇಕು. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೋ. ಇಲ್ಲ, ಮೊದಲು ಆ ಮುಖ್ಯಮಂತ್ರಿ ಅಧಿಕಾರನ ಸಮಾಧಿ ಮಾಡ್ಬೇಕು. ಓಕೆ, ಈಗ ಸಮಾಧಿ ಮಾಡಿದ್ದಾಯ್ತಲ್ಲ. ಮುಖ್ಯಮಂತ್ರಿ ನಾನಾಗ್ಬೇಕು. ದೇವರು, ನಮ್ ದೃಷ್ಟಿಲಿ ನೀನೇ ಸಿಎಂ. ಆದ್ರೆ ಅದನ್ ಕೊಡು, ಅಡ್ಡಬಾಯ್ ಹಾಕ್ಬೇಡ. ಅತಿ ಬುದ್ಧಿವಂತರು ದೊಡ್ಡ ಮೂರ್ಖರು ಅಂತ ಇದಕ್ಕೆ ಹೇಳೋದು. ನೋಡ, ಸಿಎಂ ತನ್ನ ರಾಜಕೀಯ ಜೀವನದಲ್ಲಿ ಯಾವ ಆರೋಪಕ್ಕೂ ಸಿಕ್ಕಾಕೊಂಡಿಲ್ಲ. ಮೊದ್ಲೇ ಗಾಂಧಿವಾದಿ. ಅವನ್ನ ಕೆಳಗಿಳಿಸ್ಬೇಕು. ಹೇಗಿಳಿಸ್ತೀಯಾ? ರೇ ದಡ್ಡ, ಆ ಸಿಎಂ ನ ಕೆಳಗಿಳ್ಸಕ್ಕೆ ಚಕ್ರವ್ಯೂಹನ ಆಗ್ಲೇ ರಚಿಸಿದ್ದೀನಿ ಕಣೋ. ನನಗ್ ಗೊತ್ತು ಕಣೋ, ನನಗ್ ಗೊತ್ತು. ನೀನ್ ಕಣ್ಣಿಟ್ಟಿದ್ದು ಕೈಗೆ ಸಿಗುತ್ತೆ. ನೀನ್ ಎದುರು ಹಾಕೊಂಡವರು ಮಣ್ ಸೇರ್ತಾರೆ ಅಂತ. ಬಲ್ ನನ್ ಮಗ ನೀನು.
ಪದ್ಮಿನಿ ಹಾಗೆ ಟಚ್ ಮಾಡು. ಇದೊಂದು ಫೋಟೋ ತೆಗಿ. ಎಸ್, ಕೊಡಿ ಕೊಡಿ. ನಾನ್ರಿ ಗೃಹ ಸರ್, ಮಂತ್ರಿ. ನಮಸ್ಕಾರ ಸರ್. ಹೇಳಿ ಸರ್. ಡಿಸಿಪಿ ಬಲರಾಮ್ ಬದಲು ಎಸಿಪಿ ಪಾಟೀಲ್ ಪ್ರಿನ್ಸಿಪಲ್ ಕೇಸ್ಗೆ ಇನ್ವೆಸ್ಟಿಗೇಷನ್ ಸರ್, ಎಸಿಪಿ ಪಾಟೀಲ? ಓಕೆ ಸರ್. ರೇ ಸೌಂದರ್, ಕೊಲೆ ನಡೆದಿದ್ದು ಇದೇ ಮನೆಯಲ್ಲ? ಎಸ್ ಸರ್. ಯಾವ ಜಾಗ? ಆ ಸೋಫಾ ಹತ್ರ ಸರ್. ಬನ್ನಿ, ಏನಾದ್ರು ಕ್ಲೂ ಸಿಗುತ್ತಾ ನೋಡೋಣ. ಓಕೆ ಸರ್. ನನ್ನ ಹತ್ರ ಡೈರಿ ಇಲ್ಲ ಅಂತ ಡಿಸಿಪಿ ಬಲರಾಮ್ ಸುಳ್ಳು ಹೇಳ್ತಾ ಇದ್ದಾರೆ ಯೋರನ. ನನ್ನ ಹತ್ರ ಡೈರಿ ಇದೆ ಅಂತ ಹೇಳಿದ್ದು ನಿಜ. ಆದ್ರೆ ಪ್ರಿನ್ಸಿಪಲ್ ಶ್ರೀಕಂಠಪ್ಪನವ್ರನ್ನ ಕೊಲೆ ಮಾಡಿ ತಲೆ ಮರೆಸ್ಕೊಂಡಿದ್ದ ಈ ವಿಜಯ್ ವಿಕ್ರಮ್ ಚೇತನ್ ಅವ್ರನ್ನ ಹಿಡಿಯೋದಕ್ಕೋಸ್ಕರ ನಾನು ಈ ರೀತಿ ಪ್ಲೇ ಮಾಡಬೇಕಾಯ್ತು. ಮೋರೋವರ್, ನಮ್ಮ ಪೊಲೀಸ್ ಎನ್ಕ್ವೈರಿ ಪ್ರಕಾರ ಶ್ರೀಮತಿ ಪದ್ಮಿನಿ ಹಾಗೂ ವಾರ್ಡನ್ ಪರಿಮಳ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಲಾಠಿ ಚಾರ್ಜ್ ಆಗಿದ್ರಿಂದ ಪ್ರಿನ್ಸಿಪಲ್ ಶ್ರೀಕಂಠಪ್ಪನವ್ರ ಮೇಲೆ ಈ ಹುಡುಗರಿಗೆ ದ್ವೇಷ ಬೆಳೆದಿತ್ತು. ಅವರೇ ಈ ಕೊಲೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಐ ಒಬ್ಜೆಕ್ಟ್ ದಿ ಸ್ಟೇಟ್ಮೆಂಟ್ ಯೋರ್ ಆನರ್. ಶ್ರೀಕಂಠಪ್ಪನವರ ಕೊಲೆಗೂ ಈ ಹುಡುಗರಿಗೂ ಯಾವ ಸಂಬಂಧನೂ ಇಲ್ಲ. ಅವನಿಗಿದ್ದ ಅನೈತಿಕ ಸಂಬಂಧ ಹಾಗೂ ಕಾಲೇಜ್ಗೆ ಕಂಟಕಪ್ರಾಯವಾಗಿದ್ದರಿಂದ ಪದ್ಮಿನಿ ಹಾಗೂ ವಿದ್ಯಾಶಂಕರ್ ಸೇರಿ ಇವ್ರು ಕೊಲೆ ಮಾಡಿಸಿದ್ದಾರೆ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ಯೋರ್ ಆನರ್. ಐ ಅಬ್ಜೆಕ್ಟ್ ಸ್ಟೇಟ್ಮೆಂಟ್ ಯುವರ್ ಆನರ್. ಮಾನ್ಯ ವಿದ್ಯಾಶಂಕರ್ ಅವರ ಮೇಲೂ ಹಾಗೂ ಅವರ ಕಾಲೇಜ್ ಮೇಲೂ ದ್ವೇಷ ಇರೋದ್ರಿಂದ ಆಧಾರವಿಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ ಯುವರ್ ಆನರ್. ಐ ವಿಲ್ ಪ್ರೂವ್ ಇಟ್ ಯೋರ್ ಆನರ್. ಪದ್ಮಿನಿ ಅವರ ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್. ಪದ್ಮಿನಿ ಅವರೇ, ನಿಮ್ ಯಜಮಾನ್ರು ಕೊಲೆ ಆದ ರಾತ್ರಿ ನೀವೆಲ್ಲಿದ್ರಿ? ನನ್ನ ತಂಗಿ ಮನೇಲಿದ್ದೆ. ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ಯಜಮಾನ್ರು ಕೊಲೆ ಆದ ರಾತ್ರಿ ವಿದ್ಯಾಶಂಕರ್ ಅವ್ರ ಜೊತೆ? ಐ ಅಬ್ಜೆಕ್ಟ್ ಯುವರ್ ಆನರ್. ಶ್ರೀಮತಿ ಪದ್ಮಿನಿ ಅವರು ಅವ್ರ ತಂಗಿ ಮನೆಯಲ್ಲಿ ಇದ್ದಿದ್ದು ನಿಜ ಅಂತ ಪೊಲೀಸ್ ವಿಚಾರಣೆಯಿಂದ ಸಾಬೀತಾಗಿದೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಪದ್ಮಿನಿ ಅವರೇ, ಎಜುಕೇಶನ್ ಮಿನಿಸ್ಟರ್ ವಿದ್ಯಾಶಂಕರ್ ಅವ್ರಿಗೂ ನಿಮ್ಗೂ ಎಷ್ಟು ವರ್ಷದಿಂದ ಸಂಬಂಧ ಇದೆ? ಇಂಥ ವಾದನ ನಾನು ಖಂಡಿತ ಖಂಡನೆ ಮಾಡ್ತೀನಿ ಯುವರ್ ಆನರ್. ಓಕೆ ಓಕೆ, ಲೆಟ್ ಮಿ ಟ್ರೈ ಅಂಡ್ ಪುಟ್ ಇಟ್ ದಿಸ್ ವೇ. ವಿದ್ಯಾಶಂಕರ್ ಅವ್ರಿಗೂ ನಿಮಗೂ ಎಷ್ಟು ವರ್ಷದಿಂದ ಪರಿಚಯ ಇದೆ? 15 ವರ್ಷದಿಂದ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ. ಅಂದ್ರೆ ನಿಮಗೆ ಮದುವೆ ಆಗೋದಕ್ಕಿಂತ ಮುಂಚೆನೆ ವಿದ್ಯಾಶಂಕರ್ ಅವ್ರ ಜೊತೆ ಒಳ್ಳೆ ಪರಿಚಯ ಆಯ್ತು. ಹೌದು. ಅದೇಗೋ? ಐ ಮೀನ್, ನಿಮ್ಮಿಬ್ಬರ ಪರಿಚಯದ ಮೂಲ ಕತೆ ಕೇಳ್ತಾ ಇದ್ದೀನಿ. ಆ, ಆ, ನಾನು ಅವ್ರ ಕಾಲೇಜಲ್ಲಿ ಕ್ಲರ್ಕ್ ಆಗಿದ್ದೆ. ಯೋರ್ ಆನರ್, ಬಹಳ ಗಂಭೀರವಾದ ವಿಚಾರವೊಂದನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಾಮೂಲಿ ಕ್ಲಾರ್ಕ್ ಆಗಿದ್ದ ಪದ್ಮಿನಿ ಅವರನ್ನ MA ಗೋಲ್ಡ್ ಮೆಡಲಿಸ್ಟ್ ಶ್ರೀಕಂಠಪ್ಪನವರು ಹೇಗೆ ಮದುವೆ ಆದ್ರು, ಯಾಕೆ ಮದುವೆ ಆದ್ರು ಅನ್ನೋದನ್ನ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದ ವಿಷಯ. ಐ ಅಬ್ಜೆಕ್ಟ್ ಸ್ಟೇಟ್ಮೆಂಟ್ ಯುವರ್ ಆನರ್. ಮದುವೆ ಆಗೋದಕ್ಕೆ ಮನಸ್ಸು ಮುಖ್ಯನೇ ಹೊರತು ಆಸ್ತಿ, ಅಂತಸ್ತು, ಡಿಗ್ರಿ ಇದು ಯಾವುದೂ ಅಲ್ಲ. ಮೇಲಾಗಿ ಶ್ರೀಕಂಠಪ್ಪನವರು ಪದ್ಮಿನಿ ಅವ್ರನ್ನ ಇಷ್ಟಪಟ್ಟೆ ಮದುವೆ ಆಗಿರೋದು. ಯಾವಾಗ ಇಷ್ಟಪಟ್ಟು ಮದುವೆ ಆಗಿದ್ದು? ನಿರುದ್ಯೋಗಿ ಆಗಿದ್ದ ಶ್ರೀಕಂಠಪ್ಪನವ್ರಿಗೆ ವಿದ್ಯಾಶಂಕರ್ ಅವರು ತಮ್ಮ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಉದ್ಯೋಗ ಕೊಟ್ಟ ಮೇಲೆ ಇಷ್ಟಪಟ್ಟು ಮದುವೆ ಆಗಿದ್ದು. ಮದುವೆ ಆದ್ಮೇಲೆ ಮಾನ್ಯ ವಿದ್ಯಾಶಂಕರ್ ಅವ್ರಿಗೂ ಪದ್ಮಿನಿಯವ್ರಿಗೂ ಅನೈತಿಕವಾದ ಸಂಬಂಧ ಇದೆ ಅಂತ ಶ್ರೀಕಂಠಪ್ಪನವರು ಕಣ್ಣಾರ ಕಂಡು ಮಾನಸಿಕವಾಗಿ ನೊಂದು ಡ್ರಗ್ ಅಡಿಕ್ಟ್ ಆದ, ವಿಕೃತ ಕಾಮಿಯಾಗಿ ಲೈಫ್ ಬ್ಯಾಂಡ್ ಹೋಗೋದಕ್ಕೆ ಶುರು ಮಾಡಿದ್ರು. ಹಾಸ್ಟೆಲ್ ಹುಡುಗಿರ್ನ ಮಾನ, ಶೀಲ, ಪ್ರಾಣ ಕಳೆದು. ಇದಕ್ಕೆ ವಿಜಯ್ ಹಾಗೂ ಚೇತನ್ ಕೊಟ್ಟಿರೋ ಹೇಳಿಕೆನೆ ಸಾಕ್ಷಿ ಯೋರ್ ಆನರ್. ಸೊ ಯೋರ್ ಆನರ್, ಒಂದಲ್ಲ ಒಂದ್ ದಿವಸ ಶ್ರೀಕಂಠಪ್ಪನವರಿಂದ ತಮಗೆ, ತಮ್ಮ ಕಾಲೇಜ್ಗೆ ಹಾಗೂ ಹಾಸ್ಟೆಲ್ಗೆ ಕೇಡು ತಪ್ಪಿದ್ದಲ್ಲ ಅಂತ ಮಾನ್ಯ ವಿದ್ಯಾಶಂಕರ್ ಅವರು ಪದ್ಮಿನಿ ಅವರ ಜೊತೆ ಸೇರಿ ವಾರ್ಡನ್ ಪರಿಮಳ ಅವರ ಸಹಾಯದಿಂದ ಶ್ರೀಕಂಠಪ್ಪನವರ ಕೊಲೆ ಮಾಡಿಸಿದ್ದಾರೆ. ಇದು ಸತ್ಯ ಯೋರ್ ಆನರ್. ನೋ ಯುವರ್ ಆನರ್. ಖಚಿತವಾದ ಸಾಕ್ಷಿ ಆಧಾರಗಳಿಲ್ಲದೆ ಪದ್ಮಿನಿ ಹಾಗೂ ಮಾನ್ಯ ವಿದ್ಯಾಶಂಕರ್ ಅವರ ಮೇಲೆ ಇಲ್ಲದ ಅನೈತಿಕ ಸಂಬಂಧದ ಆರೋಪ ಹೊರಿಸಿ ಕುಮಾರಿ ವಾರ್ಡನ್ ಪರಿಮಳ ಅವರ ಸಹಾಯದಿಂದ ಶ್ರೀಕಂಠಪ್ಪನವರು ಕೊಲೆ ಮಾಡಿಸಿದ್ದಾರೆ ಅನ್ನೋದು
ಶುದ್ಧ ಸುಳ್ಳು. ಪದ್ಮಿನಿ ಅವರನ್ನ ಅವ್ರ ಗಂಡನ ಮುಂದೆನೆ ವಿದ್ಯಾಶಂಕರ್ ಅವರು ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಚೇತನ್, ವಿಜಯ್ ಖುದ್ದಾಗಿ ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದೀನ ನೋಡಿದಾರಷ್ಟೇ. ಕಾರ್ನಲ್ಲಿ ಕರ್ಕೊಂಡು ಹೋದ ತಕ್ಷಣ ಅನೈತಿಕ ಸಂಬಂಧ ಇದೆ ಅಂತ ಹೇಳಕ್ಕಾಗತ್ತೇನು? ಯಾವುದೇ ಸಂಬಂಧ ಇಲ್ದಿರೋ ಒಬ್ಬ ವ್ಯಕ್ತಿ ಅಂದವಾದ ಹೆಣ್ಣನ್ನ ಮಧ್ಯರಾತ್ರಿಲಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅನೈತಿಕ ಸಂಬಂಧ ಅಂತಾನೆ ಅರ್ಥ. ನೋ 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 ನೋ, ಅಂತೆ ಕಂತೆಗಳನ್ನು ಕೇಳೋದಿಲ್ಲ ಈ ಕೋರ್ಟು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಯಾವುದೇ ಘಟನೆಗಳ ಸುತ್ತ ಸಾಕ್ಷಿಗಳನ್ನು ಕೇಳುತ್ತೆ. ವಿಜಯ್ ಮತ್ತು ಚೇತನ್ ಅವರೇ ಶ್ರೀಕಂಠಪ್ಪನವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಕುಮಾರಿ ಶೋಭಾ. ನನ್ನ ಮಾನ ಕಾಪಾಡಿದ್ರಿ ಅಣ್ಣ. ನೋಡಮ್ಮ, ಮುಚ್ಚು ಮರೆ ಇಲ್ಲದೆ ಪ್ರಿನ್ಸಿಪಲ್ ಶ್ರೀಕಂಠಪ್ಪನವ್ರನ್ನ ಯಾರು ಕೊಲೆ ಮಾಡಿದ್ದು ಅಂತ ಧೈರ್ಯವಾಗಿ ಹೇಳು. ಪ್ರಿನ್ಸಿಪಾಲ್ ತುಂಬಾ ಒಳ್ಳೆಯವರು. ನಂಗೂ ರಾತ್ರಿ ಹೊತ್ತು ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ರು. ಅದೇ ಸಮಯದಲ್ಲಿ ವಿಜಯ್, ವಿಕ್ರಮ್, ಚೇತನ್ ಬಂದು ಮಂಗಳನ್ನ ರೇಪ್ ಮಾಡಿದ್ದು ನೀನೇ ಕಣು ಅಂತ ಮನ್ಸಿಗೆ ಬಂದಾಗ ಹೊಡೆದ್ರು. ಇವ್ರುಗಳು ಕೊಟ್ಟ ಏಟಿಗೆ ಅವರು ಅಲ್ಲೇ ಉಸಿರು ಕಟ್ಟಿ ಸತ್ತು ಹೋದ್ರು. ಈ ವಿಷಯನ ಯಾರಿಗೂ ಹೇಳ್ಬೇಡ, ನೀನ್ ಊರ್ಗ್ ಹೊರಟೋಗು ಅಂತ ಹೇಳಿದ್ರು. ಈ ಮೊಕದ್ದಮೆಯ ತೀರ್ಪನ್ನು ಕಾದಿರಿಸಲಾಗಿದೆ. ಶೋಭಾ, ಯಾಕೆ ಕರೆದ್ರಿ ಅಂತ ಗೊತ್ತು ಸರ್. ಐ ಆಮ್ ವೆರಿ ಸಾರಿ. ಸುಳ್ಳು ಸಾಕ್ಷಿ ಹೇಳ್ಬಿಟ್ಟೆ. ಹಾಗಂತ ನಿಜ ಹೇಳಿದಿದ್ರೆ ನನ್ ಬಾಳೆ ಹಾಳಾಗ್ತಿತ್ತು. ನನ್ನನ್ನು ಯಾರು ಮದ್ವೆ ಆಗ್ತಾರೆ? ನಾನ್ ಬಡವಿ ಸರ್. ನನಗ್ ನನ್ ಭವಿಷ್ಯ ಮುಖ್ಯ. ಸದ್ಯಕ್ಕಿಷ್ಟು ಸಾಕು. ಒಳ್ಳೆ ವಿಚಾರವಂತರು, ಅವರೇ ಅರ್ಥ ಮಾಡ್ಕೋತಾರೆ. ಬಾ ಹೋಗೋಣ. ಡಿಸಿಪಿ ಬಲರಾಮ್, IPS. ಬಾಯಲ್ಲಿ ನ್ಯಾಯ, ಮನಸ್ಸಲ್ಲಿ ಮೋಸ ತುಂಬಿಕೊಂಡಿರೋ ನಿಷ್ಠಾವಂತ ನರಿ. ರಾಜಕೀಯ ಅನ್ನೋ ರಮ್ನಲ್ಲಿ ಪೆಪ್ಸಿ ತರ ಮಿಕ್ಸ್ ಆಗಿ ಸುಖದ ನಿಶೆಯಲ್ಲಿ ತೇಲಾಡ್ತಾ ಇರೋ ಪ್ರಾಮಾಣಿಕ. ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರೋ ನಾಯಿ ನಿಮಗಿಂತ ಮೇಲು. ಅದಕ್ಕಿರೋ ಬೆಲೆ ನಿಮಗಿಲ್ಲ. ಛೇ, ಏನ್ ಸರ್, ಇವನು ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ರು ಸುಮ್ಮನೆ ನಿಂತಿದ್ದೀರಲ್ಲ ಸರ್? ಏಯ್, ನಮ್ಮನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸಮಾಜಘಾತಕರಿಗೆ ರಕ್ಷಣೆ ಕೊಟ್ಟು ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ಪೊಲೀಸ್ ಇಲಾಖೆನೆ ವೀಕ್ ಮಾಡ್ತಾ ಇರೋ ಕುಟ್ಟೆ ಹುಳ ನೀವು. ಅಮಾಯಕರನ್ನ ಜೀವ ಸಹಿತ ತಿನ್ನೋ ಗೆದ್ಲು ನೀವು. ತಪ್ಪು ಮಾಡಿದ್ದಕ್ಕೆ ನ್ಯಾಯಾಂಗ ಕೊಟ್ಟ ಶಿಕ್ಷೆ ಇದು. ಪೊಲೀಸ್ ಆಕ್ಟ್ 299 ಪ್ರಕಾರ ಕಾಕಿ ಹಾಕಿದವರು ಎದುರಿಗಿರೋನ್ಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಸರ್, ಇವನು ಅಲ್ಲ, ಇವರು ಕಾನೂನು ಪ್ರಕಾರ ನಡ್ಕೊಂಡಿದ್ದಾರೆ ಸರ್ ಇವರು. ನಾವು ಡೋಂಟ್ ಸ್ಪೀಕ್ ಎನಿಥಿಂಗ್. ಹತ್ತು. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಅವಲೋಕಿಸಿ ಎಲ್ಲಾ ಸಾಕ್ಷ್ಯಾಧಾರಗಳ ವಿಚಾರಣೆಯನ್ನು ಗಮನಿಸಿ ವಿದ್ಯಾಶಂಕರ್ ವಿದ್ಯಾಮಂದಿರದ ಪ್ರಿನ್ಸಿಪಾಲ್ ಶ್ರೀಕಂಠಪ್ಪನವರನ್ನು ಹಿಂದೆ ಇದೇ ಕಾಲೇಜಿನಲ್ಲಿ ನಡೆದ ಗಲಭೆ, ವಿದ್ಯಾರ್ಥಿನಿ ಸಾವು ಮುಂತಾದ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೇ ರಾಗದ್ವೇಷಗಳಿಂದ ಇದೇ ವಿದ್ಯಾಶಂಕರ್ ವಿದ್ಯಾಮಂದಿರದ ವಿದ್ಯಾರ್ಥಿಗಳಾದ ವಿಜಯ್ ಮತ್ತು ಚೇತನ್ ರವರೇ ಕೊಲೆ ಮಾಡಿರುತ್ತಾರೆ ಎಂದು ಸಾಬೀತಾಗಿರುವುದರಿಂದ ಇಂಡಿಯನ್ ಪಿನಲ್ ಕೋಡ್ 302ನೇ ಸೆಕ್ಷನ್ ಹಾಗೂ 304ನೇ ಸೆಕ್ಷನ್ ಪ್ರಕಾರ 7 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಹಾಗೂ ಶ್ರೀಮತಿ ಪದ್ಮಿನಿಯವರನ್ನು ಈ ಕೊಲೆ ಆರೋಪದಿಂದ ಮುಕ್ತಗೊಳಿಸಲಾಗಿದೆ.
ನೀನ್ ಯಾರಿಗೋಸ್ಕರ ಈ ತರ ಕೆಲಸ ಮಾಡ್ತಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ ನೀನು? ಈ ಪಾಪದ ಹಣ ಅಂತಸ್ತು ಅಧಿಕಾರ ಇದ್ಯಾವುದು ನನಗೆ ಬೇಕಾಗಿಲ್ಲ ಡ್ಯಾಡಿ. ನನ್ನ ಜೀವನಕ್ಕೆ ಏನ್ ಬೇಕು ಅದನ್ನ ಸಂಪಾದನೆ ಮಾಡೋ ಯೋಗ್ಯತೆ ನನಗಿದೆ. 4 ಮನೆಗ್ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳೋ ಜೀವನ ನನಗೆ ಬೇಕಾಗಿಲ್ಲ ಡ್ಯಾಡಿ, ನನಗೆ ಬೇಕಾಗಿಲ್ಲ. ಅದೆಲ್ಲ ಮಾತಾಡ್ಬೇಡ ನೀನು. ಮುಖ್ಯಮಂತ್ರಿ ಆಗೋ ಯೋಗ ನಾಳೆ ನನ್ಗಿಲ್ದೇ ಇರ್ಬೋದು, ಆದ್ರೆ ಟುಡೇ ಇಸ್ ಮೈನ್. ಆ ಯೋಗ ಯೋಗ್ಯತೆ ಎರಡೂ ಇವತ್ತು ಬಂದಿದೆ. ನೀವ್ ಯಾರು ಏನು ಕಿಸ್ಯಕ್ಕಾಗಲ್ಲ. ಬಿದ್ದೇಲೆ ಡ್ಯಾಡಿ, ಡ್ಯಾಡಿ ಪ್ಲೀಸ್, ಡ್ಯಾಡಿ, ಡ್ಯಾಡಿ ಪ್ಲೀಸ್. ಹಲೋ, ಇಸ್ ಇಟ್ ಫೈರ್ ಸ್ಟೇಷನ್? ನಾನು ಎಜುಕೇಶನ್ ಮಿನಿಸ್ಟರ್ ಮಗಳು ಮಾತಾಡ್ತಾ ಇದ್ದೀನಿ. ಇಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಹರಿ ಅಪ್. हेलो, हाँ मैं विद्याशंकर, एजुकेशन मिनिस्टर फ्रॉम कर्नाटका. प्लीज आप एक बात गवर्नर को बोल दीजिए ना. ओके, थैंक यू वेरी मच. ಹಲೋ ಗಣೇಶ್, ಇನ್ನು ಅರ್ಧ ಗಂಟೆಯಲ್ಲಿ ಪ್ರಮಾಣ ವಚನಕ್ಕೆ ಎಲ್ಲ ಸಿದ್ಧತೆಗಳಾಗಬೇಕು. ನಮ್ಮ ಬೆಂಬಲಿಗ ಶಾಸಕರಿಗೆಲ್ಲ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ರಂಗಮಂದಿರಕ್ಕೆ ಬರಕ್ಕೆ ಹೇಳು. ಹಾಗೆ ಆ ಹುಡುಗರು ಗವರ್ನರ್ನ ಯಾವುದೇ ಕಾರಣಕ್ಕೂ ಭೇಟಿಯಾಗಬಾರ್ದು. ಫಾಸ್ಟ್. ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ ದೇಶದ ಸಂವಿಧಾನವನ್ನು ಗೌರವಿಸುತ್ತಾ ಆತ್ಮಸಾಕ್ಷಿಯಿಂದ ನಾನೊಬ್ಬ ಕೊಲೆಗಾರ ಎಂದು ಒಪ್ಪಿಕೊಳ್ಳುತ್ತೇನೆ. ನಮ್ಮ ನಾಡಿನ ನಿಷ್ಠಾವಂತ ಮುಖ್ಯಮಂತ್ರಿ ಸೋಮಶೇಖರ್ ಹೆಗಡೆ ಅವರನ್ನ ಕೊಲೆ ಮಾಡಿದ್ದು ಈ ವಿದ್ಯಾಶಂಕರ್. ನೋ, ಇದೆಲ್ಲ ಸುಳ್ಳು ರಾಜ್ಯಪಾಲರೇ. ನಾನು ಮುಖ್ಯಮಂತ್ರಿ ಆಗೋದನ್ನು ತಡೆಯೋದಕ್ಕೆ ವಿರೋಧ ಪಕ್ಷದವರು ಮಾಡ್ತಾ ಇರೋ ಪಿತೂರಿ ಇದು. ನೀನೆಂತ ಕ್ರೂರಿ ಅಂತ ಪ್ರೂವ್ ಮಾಡೋದಕ್ಕೆ ಜೀವಂತ ಸಾಕ್ಷಿ ಇಲ್ಲಿದೆ. ಇಮ್ರಾನ್ ಅಂತ. ಸಲಾಂ ಅಲೈಕುಂ. ವಲೈಕುಂ ಸಲಾಂ. ಹೋಮ್ ಮಿನಿಸ್ಟರ್ CKC. ಯಾ. ಶಾರ್ಪ್ ಶೂಟರ್, ಥ್ರಿಲ್ಲರ್ ಕಿಲ್ಲರ್, ಜಸ್ಟ್ ಲೈಕ್ ಯಮ. ಯಾ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆ ಮಾತಾಡ್ತಾನೆ. ಸಕಲ ಕಲಾ ವಲ್ಲಭ ಪ್ರಳಯಾಂತಕ. ಯಾ. ಇವ್ನು ಎಷ್ಟೇ ಕೊಲೆ ಮಾಡಿದ್ರು ಈಗ ಹೊರಗಡೆ ಬಂದ್ಬಿಡ್ತಾನ. ಎಕ್ಸಾಕ್ಟ್ಲಿ. ಐ ಸಿ ಜಸ್ಟ್ ಲೈಕ್ DCP ಬಲರಾಮ. ಯಾ. ಯೋ ಇವನ ಅಡ್ರೆಸ್ ಟೆಲಿಫೋನ್ ನಂಬರ್ ಕೊಟ್ಬಿಡಯ್ಯ. ನಾನ್ CM ಆಗೋವರೆಗೂ ತುಂಬಿಕೊಂಡಿರ್ತೀಯ. खेल खेल में अंधेरी रात में दिया तेरे हाथ में. ಇವನು ಅವನೇ ಕಲಿಯ ಏನ್ ಮಾಡೋದು. सलाम वालेकुम. मेरा नाम है इमरान. न्यान उर्नद बॉम्बे आना. खून करना मेरा पेशा है. ನೋಡ್ದ ಇವನ ಕಡೆ ಶಾರ್ಪ್ ಶೂಟರ್ ಸತ್ತಿಲ್ಲ ಇವನು. सिर्फ पैसे के लिए खून करना मेरा शौक है. విద్యాశంకర్ గారు 10 లక్షలు ఇచ్చిన దానికి ఆ ప్రిన్సిపాల్ ని నా కొల పన్నట. ಆ ಪ್ರಿನ್ಸಿಪಾಲ್ ಡೈರಿ ಕೂಡ ನನ್ನ ಕೈಗೆ ಸಿಕ್ಕಿದ್ದು. ವಿದ್ಯಾಶಂಕರ್ ಅವರು ಅದನ್ನು ಸುಟ್ಟಾಕಿ ಶಿಕ್ಷೆಯಿಂದ ಬಚಾವಾದ್ರು. ಗುಂಡಿಯನ್ನು ಹೊಡೆದಾಗ್ತವನಲ್ಲೂ. ಪೆಂಡಾಲ್ ಕಟ್ಟೋ ಹುಡುಗರಿಗೆ ದುಡ್ಡು ಕೊಟ್ಟು ಕಂಬದಿಂದ ಔತಿಟ್ಕೊಂಡು ಸನ್ಮಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ನಾನೇ. ಅವರು ಪ್ರಾಣಾಪಾಯದಿಂದ ಪಾರಾದಾಗ ಮತ್ತೆ ಅವ್ರನ್ನ ಹ್ಯಾಕ್ ಕೊಲೆ ಮಾಡ್ತೀಯ ಅಂತ ಪದೇ ಪದೇ ವಿದ್ಯಾಶಂಕರ್ ನನ್ನ ಕೇಳ್ತಿದ್ರು. ಆದ್ರೆ ನಾನು ಆ ಐಡಿಯಾನ ಅವ್ರಿಗೆ ಹೇಳಿರ್ಲಿಲ್ಲ. ಆವತ್ತು ಆಸ್ಪತ್ರೆಯಲ್ಲಿ ಸಾರಿ,
ಐ ಆಮ್ ವೆರಿ ಸಾರಿ. ಹೋಯ್ತಿನ ಒಳಗೆ ಕೇಳ್ಕತಮ್ ಜಿಂದಗಿ ಬಿ ಖತಮ್. ಶಡಪ್. ರಾಜ್ಯಪಾಲ್ರೆ, ನಂಗೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಅನ್ಕೊಂಡ್ ಹಾಗೆ ನಾನ್ ಸಾಯ್ಲಿಲ್ಲ. ಯಾಕೆ ಗೊತ್ತಾ? ಅವತ್ ನಾನು ಫ್ಲೈಟ್ ಅಲ್ಲಿ ಪ್ರಯಾಣನೇ ಮಾಡ್ಲಿಲ್ಲ. ಕಾರಲ್ಲಿ ಬಾಂಬ್ ಬಿಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ನೀನು ಬಾಂಬೆ ಏರ್ಪೋರ್ಟ್ ನಲ್ಲಿ ನನ್ನ ಫಿನಿಶ್ ಮಾಡೋದಕ್ಕೆ ಸ್ಕೆಚ್ ಹಾಕಿರ್ತೀಯ ಅಂತ ಅನುಮಾನ ಇತ್ತು. ಅದಕ್ಕೆ ನಾನು ಬಾಂಬೆಗೆ ಕಾರಲ್ಲೇ ಹೋಗ್ತಾ ಇದ್ದೆ. ನಿನ್ನ ಕ್ರಿಮಿನಲ್ ಬಯೋಡೇಟಾ ಎಲ್ಲ ಡಿಸಿಪಿ ಬಲರಾಮ್ಗೆ ಗೊತ್ತಾಗಿದೆ. ಅವ್ರ ಮೂಲಕ ನನಗೂ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ನೀನು ಬ್ಯಾಂಗ್ಳೂರಿಂದ ತಪ್ಪಿಸ್ಕೊಳ್ಳೋದಾಗೆ ಡಿಸಿಪಿ ಬಲರಾಮ್ ಪೊಲೀಸ್ ಫೋರ್ಸ್ನ ಕಾವಲಾಗಿಟ್ಟಿದ್ದಾರೆ. ನೀನ್ ನಿಜವಾಗ್ಲೂ ಒಪ್ಪು ತಂದು ಹುಟ್ಟಿದ್ರೆ, ನಿನ್ನ ಹೃದಯದಲ್ಲಿ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ಪೊಲೀಸಿಗೆ ಸರೆಂಡರ್ ಆಗು. ನೀನು ಖಂಡಿತ ಬದುಕಲ್ಲ. ಬದುಕೋದಿಕ್ಕೆ ನಾನ್ ಬಿಡಲ್ಲ. ನನಗ್ ಸಾಯಿಸೋ ಗೊತ್ತೇ ವಿನಃ ಸತ್ಯ ಹೇಳಿ ಸಿಕ್ಕಾಕೊಳ್ಳೋಕ್ ಗೊತ್ತಿಲ್ಲ. ಅಷ್ಟರಲ್ಲಿ ಲಾಯರ್ ಸತ್ಯರಾಜ್ ನನ್ನ ಅಟ್ಯಾಕ್ ಮಾಡಿದ್ರು. ಅರೆಸ್ಟ್ ಹಿಮ್. ಯಾವನಾದ್ರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬಿಟ್ಟಿನಿ. ಥ್ರಿಲ್ಲರ್ ಕಿಲ್ಲರ್, ನಿನಗಿಂತ ಶಾರ್ಪ್ ಶೂಟರ್ ಕಣೋ ನಾನು. ನೀನು ಮತ್ತೆ ಬದುಕು ಬಂದಿದ್ದು ನನ್ನಿಂದ ಸಾಯೋದಕ್ಕೋಸ್ಕರ. ನಾನ್ ಬದುಕಬೇಕಾದ್ರೆ ಸಾಯಲೇಬೇಕು. ನೀನ್ ಸತ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಆಮೇಲೆ ನೀನ್ ಹೇಳಿದ್ದಲ್ಲ ಸುಳ್ಳು ಅಂತ ಎನ್ಕ್ವೈರಿಲಿ ಪ್ರೂವ್ ಮಾಡ್ಕೋತೀನಿ. ಭಕ್ತಿಯಿಂದ ಪೈಗಂಬರ್ನ ನೆನ್ಸ್ಕೋ. ನೀನಾ ಇಂಥ ವ್ಯಕ್ತಿ ನನ್ ತಂದೆ ಅಂತ ಹೇಳ್ಕೊಳಕ್ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಅದಕ್ಕೆ ನಾನು ಅವನ್ನ ಶೂಟ್ ಮಾಡ್ಬಿಟ್ಟೆ. ಅರೆಸ್ಟ್ ಇಮ್ರಾನ್. ದಯವಿಟ್ಟು ಕ್ಷಮಿಸಬೇಕು ಸರ್, ನಾನು ಇಮ್ರಾನ್ ಅಲ್ಲ, ಡಿಸಿಪಿ ಬಲರಾಮ್. ವಾಟ್ ಈಸ್ ದಿಸ್? ಏನಿದೆಲ್ಲ? ವಿದ್ಯಾಶಂಕರ್ ಎಂತ ನೀಚ ಮನುಷ್ಯ ಅಂತ ಸಾಬೀತುಪಡಿಸೋದಕ್ಕೆ ನಾನು ಡಿಸಿಪಿ ಬಲರಾಮ್ ಸೇರಿ ಈ ರೀತಿ ನಾಟಕ ಆಡಬೇಕಾಗಿ ಬಂತು.
ಕ್ಷಮಿಸಿ ರಾಜ್ಯಪಾಲ್ರೆ, ಈ ಐಡಿಯಾ ಕೊಟ್ಟಿದ್ದೆ ನಾನು. ಬೇಷ್ ಬೇಷ್ ಮಿಸ್ಟರ್ DCP ಬಲರಾಮ್, ಬೇಷ್. ಇಂಥ ದುಷ್ಟ ಭ್ರಷ್ಟ ರಾಜಕಾರಣಿಗಳನ್ನ ಮುಗಿಸಿದ್ರಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ಮಿಸ್ಟರ್ ಬಲರಾಮ್, ಬಿಹೇವ್ ಯುವರ್ ಸೆಲ್ಫ್. ನೋ ನೋ ಸರ್, ಆ ವಿದ್ಯಾಶಂಕರ್ಗಿಂತ ದೊಡ್ಡ ಕ್ರಿಮಿನಲ್ ಇವನು. ವಿದ್ಯಾಶಂಕರ್ ಮಾಡಿರೋ ಎಲ್ಲ ಕೊನೆಗೂ ಇನ್ ಸಪೋರ್ಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ವಿದ್ಯಾಶಂಕರ್ನ ಜೈಲಿಗೆ ಕಳಿಸಿ ಇವನು ಮುಖ್ಯಮಂತ್ರಿ ಆಗೋದಕ್ಕೆ. ನೋ DCP, ನೀನು ಆ ಇಮ್ರಾನ್ ತರ ಡ್ರೆಸ್ ಮಾಡಿಕೊಂಡು ಎಂಟ್ರಿ ಕೊಡ್ಬೇಕು. ಆ ವಿದ್ಯಾಶಂಕರ್ ಕ್ರಿಮಿನಲ್ ಜಾತಕನ ಓಪನ್ ಮಾಡ್ಬೇಕು. ಅವನ್ ನೇಣ್ಗಂಬ ಹತ್ತಬೇಕು. ನಾನ್ CM ಆಗ್ಬೇಕು. ನಾನ್ CM ಆದ್ರೆ ನನ್ನ ಸರ್ಕಾರದಲ್ಲಿ ನಿನ್ನ IG ಮಾಡ್ತೀನಿ. ಏನಂತೀಯ? ಅಧಿಕಾರದ ದುರಾಸೆಯಿಂದ ಇವ್ರು ಮಾಡಿರೋ ಅನಾಹುತಗಳು, ಮಾಡಿಸಿರೋ ಕೊಲೆಗಳಿಂದ ಇವ್ರು ಎಂತ ನೀಚರು, ರಾಕ್ಷಸರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇವರು ದುರಾಸೆಗೋಸ್ಕರ, ಅಧಿಕಾರದ ದಾಹಕ್ಕೋಸ್ಕರ ಮಾಡಬಾರ್ದನ್ನ ಮಾಡಿಸ್ತಾರೆ, ಯಾರನ್ನ ಬೇಕಾದ್ರೂ ಕೊಲೆ ಮಾಡಿಸ್ತಾರೆ. 5 ವರ್ಷ, ಬರೀ 5 ವರ್ಷ ಟೆಂಪರರಿ ಅಧಿಕಾರ ಇಟ್ಕೊಂಡು 58 ವರ್ಷ ಸರ್ವಿಸ್ ಮಾಡೋ ಅಧಿಕಾರಿಗಳನ್ನ ಬುಗುರಿ ತರ ಆಡಿಸ್ತಾರೆ ಈ ಕಚಡಗಳು. ನಾನು ಅವತ್ತೇ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಆ ಎಸ್ಕೇಪ್ ಆದ ಹುಡುಗರು ನಮ್ಮ ಮನೇಲಿ ಹೈಡ್ ಆಗಿ ನನ್ನ ಮಕ್ಕಳನ್ನ ಅಟ್ಯಾಕ್ ಮಾಡಿದ್ರು. ನಿಮ್ಮಿಂದ ನಮಗೆ ಶಿಕ್ಷೆ ಆಗಿದೆ, ಆ ಡೈರಿ ಕೊಡೋ ತನಕ ನಿಮ್ಮ ಮನೆ ಬಿಟ್ಟು ಹೋಗಲ್ಲ, ನಿಮ್ಮ ಮಕ್ಕಳನ್ನ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರು. ಅವ್ರು ಹಾಗೆ ಮಾಡಿದ್ರಲ್ಲಿ ತಪ್ಪೇನೂ ಇರ್ಲಿಲ್ಲ. ಯಾಕೆಂದ್ರೆ ಅವ್ರು ನಿರಪರಾಧಿಗಳು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಕಾರಣ ನನ್ನ ಹಾಗೆ ಇದ್ದ ತದ್ರೂಪಿ ಇಮ್ರಾನ್. ಅಣ್ಣ, ನಿಜವಾಗ್ಲೂ ನಾನು ನಿನ್ ತಮ್ಮನೆ. ನಿನ್ನಂತ ಒಬ್ಬ ಒಳ್ಳೆ ಅಣ್ಣಂಗೆ ಎಂಥ ಕೆಟ್ಟ ತಮ್ಮ ಹುಟ್ಬಿಟ್ಟ. ಒಬ್ಬ ರೌಡಿ ಸಾಕಿದ್ಮೇಲೆ ತಾನೇ ನೀನು ಕೆಟ್ಟವನಾದೆ. ಅದು ನಮ್ಮಪ್ಪನ ಕೆಟ್ಟ ದೃಷ್ಟಿಯಿಂದ. ಇಲ್ಲ ಅಂದಿದ್ರೆ ಅಣ್ಣ, ನಾನ್ ಜಾಸ್ತಿ ಹೊತ್ತಿರಲ್ಲ. ಈ ಹುಡುಗನ್ನ ಕಾಪಾಡ್ಬೇಕು, ನಿನ್ನ ಕೀರ್ತಿ ಬೆಳಗ್ಬೇಕು. ನಾನು ಎಲ್ಲ ಹೇಳ್ಬಿಡ್ತೀನಿ. ನಾಳೆ ದೇಡ್ದರೆ ವರ್ಷಕ್ಕೆ ಕೈಯಾಕಕ್ ಹೋದ್ರೆ ಹಿಂಗೆ ಆಗೋದು. ಬಾಗ್ಲಾಕ ತಪ್ಪುಗಳ ನಗು ನಕ್ಕು ಬಣ್ಣಿಸಿದ ಮರುಕ್ಷಣವೇ ತಲೆ